ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ರಶ್ಮಿಕಾ ಮಂದಣ್ಣ ಕೆಲ ದಿನಗಳ ಹಿಂದಷ್ಟೇ ತೆಲುಗಿನ ರೌಡಿ ಬಾಯ್ ವಿಜಯ್ ದೇವರಕೊಂಡ ಜೊತೆ ಸಪ್ತಪದಿ ತುಳಿದಿದ್ದಾರೆ. ವೈವಾಹಿಕ ಜೀವನದ ಸವಿಯಲ್ಲಿ ಮುಳುಗಿದ್ದಾರೆ. ಇನ್ನಾದರೂ ರಶ್ಮಿಕಾ ಬಾಳು ಬೆಳಕಾಗ್ಲಿ, ಜೀವನ ಪೂರ್ತಿ ಖುಷಿ ತುಂಬಿರ್ಲಿ ಅಂತ ಇದ್ರೆ ಆರತಕ್ಷತೆ ಮುಗಿದು ವಾರ ಕಳೆಯೋದ್ರ ಒಳಗೆ ರಶ್ಮಿಕಾ ಬಾಳಿನ ಫ್ಲಾಶ್ ಬ್ಯಾಕ್ ಪುಟಗಳು ತೆರೆದುಕೊಂಡಿದೆ. ಇದು ರಶ್ಮಿಕಾರನ್ನ ರ್ಯಾಶ್ ಆಗುವಂತೆ ಮಾಡಿದೆ. ರಶ್ಮಿಕಾ ತಾಯಿಯ ಸಂಭಾಷಣೆ ಎನ್ನಲಾದ ಆಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮದುವೆ ಮುರಿದು ಬಿದ್ದಿದ್ದು ಯಾಕೆ ಅನ್ನೋದರ ಸತ್ಯ ದರ್ಶನವಾಗಿದೆ. ಆದ್ರೆ ಈಗ ತಮ್ಮ ತಾಯಿಯದ್ದು ಎನ್ನಲಾದ ಆಡಿಯೋ ಹರಿದಾಡ್ತಾ ಇದ್ದಂತೆ ರಶ್ಮಿಕಾ ಮೌನ ಮುರಿದಿದ್ದಾರೆ. 8 ವರ್ಷದ ಆಡಿಯೋನ ಈಗ ವೈರಲ್ ಮಾಡ್ತಾ ಇರೋದಕ್ಕೆ ಸಖತ್ ಗರಂ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದಾರೆ. ತಮ್ಮ ಖಾಸಗಿ ಜೀವನವನ್ನ ಬೀದಿಗೆ ತರ್ತಾ ಇರುವವರ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ರಶ್ಮಿಕಾ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಸುಮಾರು 8 ವರ್ಷಗಳ ಹಿಂದೆ ನಡೆದಿರುವ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಖಾಸಗಿ ಸಂಭಾಷಣೆ ಬಗ್ಗೆ ತಿಳುವಳಿಕೆ ಅಥವಾ ಅನುಮತಿ ಇಲ್ಲದೆ ಹರಿದಾಡ್ತಾ ಇದೆ. ಆಡಿಯೋನ ಸಣ್ಣ ತುಣುಕು ಉದ್ದೇಶಪೂರ್ವಕವಾಗಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅದು ಕೂಡ ನನ್ನ ವೈಯಕ್ತಿಕ ಜೀವನದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಜೊತೆಗೆ ನನ್ನ ಕುಟುಂಬ, ಫ್ರೆಂಡ್ಸ್ ವಿಷಯಕ್ಕೆ ಯಾವುದೇ ಸಂಬಂಧವಿಲ್ಲದೆ ಚರ್ಚೆಯಾಗ್ತಾ ಇದೆ. ಇದು ನನ್ನ ಖಾಸಗಿತನದ ಉಲ್ಲಂಘನೆ, ತಪ್ಪು ಮಾಹಿತಿ ಮತ್ತು ಮಾನಹಾನಿಕರ ವಿಷಯ ಪ್ರಸಾರವಾಗ್ತಾ ಇದೆ. ಜೀವನದಲ್ಲಿ ಮುಂದೆ ಸಾಗುತ್ತಾ ಬೆಳೆಯುತ್ತಾ ಅರ್ಥಪೂರ್ಣ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಪಾಸಿಟಿವ್ ವಿಚಾರಗಳ ನಡುವೆ ಇನ್ನೊಬ್ಬರ ಗೌರವ, ಮನಃಶಾಂತಿ ಇಲ್ಲದೆ ದ್ವೇಷ, ವಿವಾದ ಸೃಷ್ಟಿಯಾಗಿದೆ. 8 ವರ್ಷಗಳ ಕಾಲ ದಾಳಿಯಿಂದ ನಾನೊಬ್ಬಳೇ ಮೌನವನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಆದರೆ ಇವತ್ತು ಆಡಿಯೋ ವೈರಲ್ನಿಂದ ಇನ್ನೂ ಮೌನವಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ನಾನು ಒಂದು ಗಡಿ ರೇಖೆಯನ್ನ ಎಳೆಯುವುದಕ್ಕೆ ನಿರ್ಧರಿಸಿದ್ದೀನಿ ಅಂತ ರಶ್ಮಿಕಾ ತಿಳಿಸಿದ್ದಾರೆ. ಹಾಗೂ ಕೆಲ ಆನ್ಲೈನ್ ವ್ಯಕ್ತಿಗಳಿಂದ ನನ್ನ ವಿರುದ್ಧ ತಪ್ಪು ಮಾಹಿತಿ ನಿರಂತರವಾಗಿ ದಾಳಿಗಳಾಗಿ 8 ವರ್ಷ ಕಳೆದಿದೆ. ನಾನು ಎಂದಿಗೂ ಹೇಳದ ಮಾತುಗಳನ್ನ ಸುಳ್ಳು ಕಥೆಗಳಾಗಿ ಪ್ರಸ್ತುತವಾಗ್ತಾ ಇದೆ. ಇದರಿಂದ ದ್ವೇಷವನ್ನ ಉದ್ದೇಶಪೂರ್ವಕವಾಗಿ ಹೆಚ್ಚಳವಾಗ್ತಾ ಇರುವುದನ್ನ ನೋಡ್ತಾ ಇದ್ದೀನಿ. ಈ ಬೆಳವಣಿಗೆ ನನಗೆ ನೋವು ಉಂಟು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ನಾನು ಸಹನೆ ಮತ್ತು ಮೌನವನ್ನ ಆಯ್ಕೆ ಮಾಡಿಕೊಂಡೆ. ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಕೆಲವೊಮ್ಮೆ ಟೀಕೆಗಳನ್ನು ಎದುರಿಸಬೇಕಾಗತ್ತೆ. ಆದ್ರೂ ಎಲ್ಲರ ಎದುರಿಗೆ ಸಂತೋಷವನ್ನ ಕಾಣುತ್ತಾ ಸಂತೋಷವನ್ನೇ ಹಂಚ್ತಾ ಇದ್ದೆ. ಆದ್ರೆ ಕಳೆದ 24 ಗಂಟೆಗಳ ಹಿಂದೆ ನಡೆದ ಘಟನೆ ಮಿತಿ ದಾಟಿದೆ. ಅದನ್ನ ಈಗ ನಿರ್ಲಕ್ಷಿಸೋಕೆ ಸಾಧ್ಯವೇ ಇಲ್ಲ. ಆಡಿಯೋ ಅಪ್ಲೋಡ್ ಮಾಡಿರುವವರಿಗೆ 24 ಗಂಟೆಗಳ ಕಾಲಾವಕಾಶ ಕೊಡ್ತಾ ಇದ್ದೀನಿ. ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆಯಿಂದ ಕಾನೂನು ಪ್ರಕಾರ ಸೂಕ್ತ ಕ್ರಮಕ್ಕೆ ಮುಂದಾಗ್ತೀನಿ ಅಂತ ರಶ್ಮಿಕಾ ಎಚ್ಚರಿಸಿದ್ದಾರೆ. ಆದ್ರೆ ಅವರ ಜೀವನ ಅವರದ್ದಲ್ವಾ? ಅವರ ನಿರ್ಧಾರ ಅವರೇ ತಗೋಬೇಕಲ್ವಾ? ಅದನ್ನ ಪ್ರಶ್ನಿಸೋ ಅಧಿಕಾರ ಯಾರಿಗಿದೆಯಲ್ವಾ? ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.